ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಿದ್ದೀರಾ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 16 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್. ಯಾರೆಲ್ಲ ಜಗಳ ಮಾಡಿದ್ರು, ಯಾಕೆ ಜಗಳ ಮಾಡಿದ್ರು, ಈ ಜಗಳ ಮಾಡೋ ಉದ್ದೇಶವಾದರೂ ಏನಿತ್ತು, ಹಾಗೆಯೇ ಯಾರೆಲ್ಲ ನಾಮಿನೇಟ್ ಆದರು ಅನ್ನೋ ಒಂದು ವಿಚಾರನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರು ಅವರೆಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾಯಿದ್ದಂಗೆ ಧ್ರುವಂತ್ ಅವರು ಸ್ಪಂದನ ಅವ್ರ ಬಗ್ಗೆ ತುಂಬಾನೇ ಬೇಜಾರು ಮಾಡ್ಕೊಳ್ತಾರೆ. ಯಾಕಂದಪ್ಪ ಅಂತಂದ್ರೆ ಧ್ರುವಂತ್ ಅವರಿಗೆ ಸ್ಪಂದನ ಅವರು ಗುಡ್ ಮಾರ್ನಿಂಗ್ ಹೇಳಿರೋದಿಲ್ಲಂತೆ. ಫೈನಲಿಸ್ಟ್ ಆಗಿ ಹೋಗಿದ್ದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ ನನಗೆ ಅಂತೇಳಿ ಒಂದು ಪ್ರಸ್ತಾಪ ಮಾಡುತ್ತಾರೆ. ಸುಧೀರ್ ಅವರು ಓಪನ್ ಆಗಿ ಹೇಳಿದ್ರು ಅಂತ ಹೇಳ್ಬೋದು. ಹೋಗ್ಲಿ ಬೇಡ, ಹೋದ್ರೆ ತಾನೇ ಒಳ್ಳೇದು, ನಮ್ಮವರಲ್ವಾ ಅಂತೇಳಿ ಹೇಳ್ತಾರೆ. ನಿಮ್ಮ ಮೇಲಿಂದ ಗೇಮ್ ಚೇಂಜ್ ಮಾಡ್ಕೊತೀನಿ, ಒಬ್ಬೊಬ್ಬರಿಗೆ ಕೋಳೆ ಕೊಡ್ತೀನಿ, ನೋಡ್ತಾ ಇರಿ ಯಾವ ರೀತಿ ನಾನು ಒಳ್ಳೆಯವನು ಅಂದ್ಕೊಂಡಿದ್ದೀರಲ್ಲ, ನಾನು ಇನ್ನೊಂದು ಮುಖ ನೀವು ನೋಡ್ತೀರಿ. ನೀವು ಅಡುಗೆ ಮಾಡ್ತಿರ್ತಾರಲ್ಲ, ಅಲ್ಲಿ ಸ್ಪಂದನ ಮತ್ತು ಮಾಳವರು ಬರ್ತಾರೆ. ಬಂದ ತಕ್ಷಣ ಮಾಳವರಿಗೆ ಧ್ರುವಂತ್ ಅವರು ಆ ಒಂದು ಚೇರ್ನ ಮತ್ತು ಡೈನಿಂಗ್ ಟೇಬಲ್ನ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿಬಿಡಿ ಅಂತ ಹೇಳ್ತಾರೆ. ಈ ಒಂದು ವಿಷಯನ ಸ್ಪಂದನ ಅವರಿಗೆ ಕೇಳಿರೋದಿಲ್ಲಂತೆ. ಇನ್ನೊಂದ್ಸತಿ ಹೇಳಿ ಯಾಕೆ ಅಂತ ಹೇಳ್ತಾರೆ. ನಿಮ್ಮ ಒಂದು ಪಾರ್ಟ್ನರ್ಗೆ ಹೇಳಿದ್ದೀನಿ ಅಂತ ಈ ಅಪ್ಪ, ಇನ್ನೊಂದ್ಸತಿ ಹೇಳಿದ್ರೆ ಏನಾಗುತ್ತೆ ಅಂತ ಈ ಅಮ್ಮ. ಜಿದ್ದಿ ಶುರುವಾಯಿತು ಜಗಳ. ಸುಮ್ಮನೆ ಮೇಕಪ್ ಮಾಡಿಕೊಂಡು ಜನರು ಕೊಟ್ಟಿರ್ತಕ್ಕಂಥ ಒಂದು ಸಿಂಪತಿ ಕಾರ್ಡಿಂದ ಇಟ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟು ನೀನು ಮೇಲಿಂದ ಇದೆ ನಿನಗೆ ಅಂತೇಳಿ ವಾರ್ನ್ ಮಾಡ್ತಾರೆ. ಅಲ್ಲ, ಇದರಲ್ಲಿ ಜಗಳ ಮಾಡುವಂಥದ್ದು ಏನಿದೆ ನೋಡಪ್ಪ, ಚೇರ್ ಅಲ್ಲಿದೆ, ಒರೆಸಿ ಕೇಸಿ ಬೇಸ್ ಕ್ಲೀನ್ ಮಾಡಿ ಕೇಸಿ ಬೇರೆ ಕಡೆ ಇಟ್ಬಿಡ್ರಿ. ಅದೇ ವಿಷಯನ ಇವ್ರು ಯಾಕೆ ಇಷ್ಟು ತಗೋಬೇಕಾಗಿತ್ತು? ಆಯ್ತು ಬಿಡಪ್ಪ ಅಂದ್ಬಿಟ್ರೆ ಆಗೋಗಿರೋ. ಬಿಗ್ ಬಾಸ್ನವರು ಬಂದ್ ಕಸಿ ಇನ್ಮೇಲಿಂದ ಜಂಟಿಯಾಗಿ ಇರೋದು ನಿಮಗೆ ಬೇಸರ ಆಗಿದೆಪ್ಪ ಅಂತಂದ್ರೆ ಬರ್ರಿ, ಬಂದ್ ಕಸಿ ನಿಮ್ಮ ಒಂದು ಅಭಿಪ್ರಾಯ ತಿಳಿಸಿ, ಯಾಕೆ ನೀವು ಜಂಟಿಯಾಗಿ ಇರೋಕೆ ಇಷ್ಟಪಡೋದಿಲ್ಲ ಅನ್ನೋ ಒಂದು ವಿಷಯನ ತಿಳಿಸಿ ಜಂಟಿತ್ವವನ್ನು ಕಳೆದುಕೊಳ್ಬಹುದು ಅಂತ ಹೇಳ್ತಾರೆ. ಫಸ್ಟಿಗೆ ಬರ್ತಕ್ಕಂಥದ್ದು ಅಶ್ವಿನಿ ಮತ್ತು ಅಭಿಷೇಕ್ ಅವರು ಬರ್ತಾರೆ. ಅಭಿಷೇಕ್ ಅವ್ರು ಹೇಳ್ತಾರೆ, ಮಾತಿಗೆ ಇವರು ಕೋಪ ಮಾಡ್ಕೊಳ್ತಾರೆ ಹಾಗೆ ಹೀಗೆ ಅಂತೇಳಿ. ಬೇರೆಯವ್ರ ಜೊತೆಗೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಈ ಒಂದು ಜಂಟಿ ಒಂದು ಇರೋದ್ರಿಂದ, ಬ್ಯಾಡ್ಜ್ ಇರೋದ್ರಿಂದ. ಹಾಗಾಗಿ ನಾನು ಇದನ್ನ ರಿಮೂವ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಅಭಿಷೇಕ್ ಅವರು. ಬ್ಯಾಡ್ಜ್ನ ರಿಮೂವ್ ಮಾಡ್ತಾರೆ. ತುಂಬಾನೇ ಖುಷಿಯಿಂದ ಇರ್ತಾರೆ ಅಂತ ಹೇಳ್ಬೋದು ಇಬ್ರು. ಇಲ್ಲಿ ಮತ್ತು ಕಾವ್ಯ ಅವ್ರದ್ದು ತುಂಬಾನೇ ಮೇನ್ ಇಂಪಾರ್ಟೆಂಟ್ ಆಗತ್ತೆ ಒಂದು ವಿಷಯ ಅಂತ ಹೇಳ್ಬೋದು. ಇಲ್ಲಿ ಒಂದಿಷ್ಟು ಪಾಸಿಟಿವ್, ಒಂದಿಷ್ಟು ನೆಗೆಟಿವ್ ಅಂತ ಏನೂ ಇಲ್ಲ ಇವರು ಒಂದು ವಿಚಾರ ಕುರಿತು. ಕಾವ್ಯ ಹೇಳ್ತಾಳೆ, ಇವನಿಂದ ನನ್ನ ಆಟ ಕಳೆದೋಗ್ಬಿಟ್ಟಿದೆ, ನನ್ನ ಆಟ ನಾನು ತೋರಿಸ್ಕೋಬೇಕಂತಂದ್ರೆ ನಾನು ಒಂಟಿಯಾಗಿ ಆಡ್ಲೇಬೇಕಾಗತ್ತೆ, ಇಲ್ಲಿ ನನ್ನ ಆಟ ಮರೆಯಾಗಿದೆ. ಸೊ ಹಾಗಾಗಿ ನನಗೆ ಜಂಟಿ ಒಂದು ಅವಶ್ಯಕತೆ ಇಲ್ಲ, ಅದಕ್ಕಾಗಿ ಇಂಡಿವಿಜುವಲ್ ಆಗಿ ಆಟ ಆಡೋಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಅವರು ಹೇಳ್ತಾರೆ, ಕಾವ್ಯ ಅವರಿಂದ ತುಂಬಾನೇ ಕಲ್ತಿದ್ದೀನಿ. ಕಾವ್ಯ ಅವ್ರ ಕಣ್ಣು ನೋಡಿನಪ್ಪ ಅಂತಂದ್ರೆ ನನಗೆ ಒಂಥರ ಭಯ ಆಗುತ್ತೆ. ದಂಡಿಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ, ಕಾವ್ಯನ ಕಣ್ಣಿಗೆ ಎದರ್ತಾ ಇದ್ದೀನಿ. ಕಾವ್ಯನ ಕಣ್ಣು ನೋಡ್ಬಿಟ್ನಪ್ಪ ಅಂದ್ರೆ ಸಾಕು, ಸೈಲೆಂಟ್ ಆಗಿಬಿಡ್ತೀನಿ ಅಂತೇಳಿ ಹೇಳ್ತಾರೆ ಗಿಲ್ಲಿ ಅವರು. ನಿನ್ನ ಸೋಲ್ನ ನೋಡೋಕೆ ನಾನು ಇಷ್ಟಪಡೋದಿಲ್ಲ, ನಿನ್ನ ಗೆಲುವನ್ನ ನೋಡಿ ಸಂತೋಷ ಪಡೋನು ನಾನೇ, ನಿನ್ನ ಸೋಲ್ನ ನೋಡಿ ನೋವನ್ನ ಅನುಭವಿಸೋನು ನಾನೇ ಅಂತ ಹೇಳ್ತಾರೆ ಗಿಲ್ಲಿ ಅವರು. ಸೊ ಇದಾದ ನಂತರ ಬಿಗ್ ಬಾಸ್ನವರು ಬಂದು ಆ ಒಂದು ಬ್ಯಾಡ್ನ ಕಟ್ ಮಾಡ್ತಾರೆ. ತುಂಬಾ ಫೀಲ್ ಮಾಡ್ಕೊಂಡ್ರೆ ಗಿಲ್ಲಿ ಅವರು. ಒಂಟಿ ಮತ್ತು ಜಂಟಿ ಪೇರ್ ಆಗಿ ನೋಡೋದಾದ್ರೆ ಈ ಒಂದು ಜೋಡಿ ತುಂಬಾನೇ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಜನರಿಗೆ ಅಂತ ಹೇಳ್ಬೋದು. ಯಾವುದೇ ಒಂದು ವಿಚಾರದಲ್ಲಾಯ್ತು, ಕಾಮಿಡಿಯಲ್ಲಿ ವಿಚಾರ ಆಯ್ತು, ಜಗಳದಲ್ಲಾಯ್ತು, ಒಂದಿಷ್ಟು ಅವ್ರನ್ನ ಬಿಟ್ಕೊಟ್ಟೇ ಇಲ್ಲ ಇವರಿಬ್ಬರು ಸೇರ್ಕೊಂಡು. ಇನ್ಮೇಲಿಂದ ಇವರು ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ಕಾದ್ ನೋಡ್ಬೇಕಾಗಿದೆ. ಸೊ ಇಂಡಿವಿಜುವಲ್ ಒಂದು ಆಟ ಬರ್ತಾ ಇದೆ ಇನ್ಮೇಲಿಂದ. ನೋಡೋಣ ಯಾವ ರೀತಿ ಇಬ್ರು ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಬರುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡೋಣ. ಸೊ ಇದಾದ ನಂತರ ಸತೀಶ್ ಅವರು ಮತ್ತು ಚಂದ್ರಪ್ರಭಾ ಅವರು ಬರ್ತಾರೆ. ಸತೀಶ್ ಅವರು ಹೇಳ್ತಾರೆ, ಈ ಎಲ್ಲ ಕೆಲಸಗಳನ್ನ ಅವರೇ ಮಾಡ್ತಾ ಇದ್ದಾರೆ, ನನಗೆ ಬೆನ್ನು ಇದ್ರ ಸಹಿತ ಒಂದು ಕೆಲಸನ ಮಾಡ್ಸಕ್ ಬಿಡದೆ ಎಲ್ಲ ಕೆಲಸನ ಅವರೇ ಮಾಡ್ತಾರೆ. ಕೆಲ ದಿನಗಳ ಹಿಂದೆ ಏನು ನಮ್ಮಿಬ್ಬರ ನಡುವೆ ನಡೆದಿರ್ತಕ್ಕಂಥ ಒಂದು ಜಗಳ ಏನಿತ್ತು, ಅದು ಪ್ರೀ ಪ್ಲಾನೆಡ್ ಒಂದು ಜಗಳ ಆಗಿತ್ತು, ಡ್ರಾಮಾ ಆಗಿತ್ತು. ನಾವಿಬ್ರು ಸೇರ್ಕೊಂಡು ಇಂದಿನ ದಿನ ಒಂದು ಚರ್ಚೆ ಮಾಡಿ ಒಂದು ಜಗಳ ಮಾಡಬೇಕು ಅಂತ ತೀರ್ಮಾನಿಸಿದ್ವಿ. ಸೊ ಹಾಗಾಗಿ ಆ ಒಂದು ಜಗಳವನ್ನು ಮಾಡಬೇಕಾಗಿತ್ತು. ಇದು ಪ್ರೀ ಪ್ಲಾನೆಡ್ ಜಗಳ ಆಗಿತ್ತು. ಇದರಿಂದ ನಾನು ವಿಲನ್ ಆಗಿ ಕಾಣ್ತಾ ಇದ್ದೀನಿ ಮನೆ ಮಂದಿಯವರಿಗೆಲ್ಲರಿಗೂ. ಇದರಿಂದ ಕೋಪಗೊಂಡು ಚಂದ್ರಪ್ರಭಾ ಅವರು, ಹಂಗೆಲ್ಲ ಹೇಳಕ್ ಹೋಗ್ಬೇಡ, ನನ್ನ ಮನೆಯಾಗಿರ್ತಕ್ಕಂಥದ್ದು ನೀ ಹೇಳಕ್ ಹೋಗ್ಬೇಡ, ಡ್ರಾಮಾ ಮಾಡಿಲ್ಲ ನಾನು, ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಡ್ರಾಮಾಗಳನ್ನ ಸೃಷ್ಟಿ ಮಾಡ್ತಾರೆ ಚಂದ್ರಪ್ರಭಾ ಅವರು. ಇಲ್ಲಿ ಯಾರು ಸರಿ ಯಾರು ತಪ್ಪು ಅಂತ ನಮಗೊಂದು ಗೊತ್ತಾಗ್ತಾ ಇಲ್ಲ. ಇವ್ರು ಏನಾದರೂ ಮಾತಾಡಿದ್ದು ನಮಗೆ ತೋರಿಸಿದ್ನಪ್ಪ ಅಂತಂದರೆ ಹೇಳ್ಬೋದಿತ್ತು. ಬಟ್ ಇವ್ರು ಮಾತಾಡಿದ್ದು ನಮಗೆಲ್ಲೂ ಇಲ್ಲಿ ತೋರಿಸೋದಿಲ್ಲ, ಮೆನ್ಷನ್ ಮಾಡೋದಿಲ್ಲ. ಬಹುಶಃ ಹೊರಗಡೆ ಹೋದಾಗ ಏನಾದರೂ ಇವ್ರು ಮಾತಾಡಿರ್ಬೋದಾ ಈ ರೀತಿ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಸತೀಶ್ ಅವರೊಂದು ವಿಚಾರಕ್ಕೆ ಬರೋದಾದ್ರೆ ಈ ಮನುಷ್ಯ ಅಷ್ಟು ಫೇಕ್ ಅಂತ ಏನೂ ಅನ್ಸೋದೇ ಇಲ್ಲ, ನೇರ ದಿಟ್ಟ ನಿರಂತರವಾಗಿ ಮಾತಾಡ್ತಾ ಇರ್ತಾರೆ. ರಕ್ಷಿತಾ ಅವ್ರು ಇದ್ರು ಸಹಿತ ಮೇಡಮ್ ಅಂತೇಳಿ ಮೆನ್ಷನ್ ಮಾಡಿ ಅವ್ರನ್ನ ಟ್ರೀಟ್ ಮಾಡುತ್ತಾರೆ. ಸೊ ಈ ರೀತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಇಷ್ಟು ಪರ್ಫೆಕ್ಟ್ ಆಗಿ ಜೆನ್ಯೂನ್ ಆಗಿ ಹೇಳ್ತಾ ಇದ್ದಾರೆ, ಡ್ರಾಮಾ ಮಾಡಿದ್ದು ನಾವು ಜಗಳ ಅಂತೇಳಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಸ್ವಲ್ಪ ಯಾಕೋ ಡೌಟ್ ಹೊಡಿತಾ ಇದೆ. ಇವ್ರ ಪರವಾಗಿ ಜಗಳ ಮಾಡಿದ್ದು ಯಾರ್ಯಾರು ಅಲ್ಲಿ ಅಂದ್ರೆ ಧನುಷ್, ಅಶ್ವಿನಿ ಗೌಡ, ಕಾಕ್ರೋಚ್ ಸುಧೀರ್ ಅವರು ತುಂಬಾನೇ ಜಗಳ ಮಾಡಿದ್ರು ಇವ್ರ ಪರವಾಗಿ ನಿಂತ್ಕೊಂಡು. ಮಾಳವರು ಸಹಿತ ಚಂದ್ರಪ್ರಭಾ ಅವರ ಒಂದು ಅವರ ಕಷ್ಟ ನೋಡೋಕ್ಕಾಗದೆ ಅವ್ರ ಜೊತೆಗೆ ಸತೀಶ್ ಅವರೊಟ್ಟಿಗೆ ಜಗಳ ಮಾಡಿದ್ರು ಎಲ್ಲ ಸೇರ್ಕೊಂಡು. ಆಕ್ಚುಲಿ ಇಲ್ಲಿ ಪೂಲ್ಸ್ ಆಗಿದ್ದು ಇವರೆಲ್ಲರೂ, ಧನುಷ ಮತ್ತು ಕಾಕ್ರೋಚ್ ಸುಧೀರು, ಅಶ್ವಿನಿ ಗೌಡ ಹಾಗೂ ಮಾಳವರು. ಸುಮ್ಮನೆ ಇಷ್ಟೆಲ್ಲ ಆದಂಥ ಜಗಳ ಮಾಡಿ ಒದ್ದಾಡಿದ್ವಲ್ಲ ನಾವು ಅಂತೇಳಿ. ನಂತರ ರಾಶಿಕಾ ಮತ್ತು ಮಂಜೂರು ಬರ್ತಾರೆ. ಮಂಜೂರು ಹೇಳ್ತಾರೆ, ನಾನು ಬೇಗ ಎದ್ದೇಳ್ತೀನಿ, ರಾಶಿಕಾ ಬೇಗ ಎದ್ದೇಳೋದಿಲ್ಲ, ಸ್ವಲ್ಪ ಸೋಮಾರಿ ಪರ್ಸನ್ನು.
ಸೊ ಹಾಗಾಗಿ ನಾನು ಜಂಟಿಯಾಗಿರೋಕ್ಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ. ರಾಶಿಕಾ ಅವರ ಒಂದು ವಿಚಾರಕ್ಕೆ ಬರೋದೇನಪ್ಪ ಅಂತಂದರೆ, ಅವರು ಮೆಚೂರ್ ಇದ್ದಾರೆ, ತುಂಬಾ ವಿಷಯಗಳು ಅವ್ರಿಗೆ ಗೊತ್ತು, ಅವರಿಂದ ತುಂಬಾ ಕಲ್ತ್ಕೊಂಡಿದ್ದೀನಿ, ಅವ್ರು ನನಗೆ ಅಕ್ಕನ ಥರ ಇದ್ದಾರೆ, ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ಏನೋ ಬಿಲ್ಡಪ್ ಹೊಡಿತಾರೆ. ಅವ್ರದ್ದು ಕಟ್ ಆಗುತ್ತೆ. ನಂತರ ಸ್ಪಂದನ ಮತ್ತು ಮಾಳವ್ರದ್ದು ಸರದಿ ಬರ್ತೈತಿ. ಇವರು ಒಂದು ಸರದಿಯಲ್ಲಿ ಮಾಳವರು ಹೇಳ್ತಾರೆ, ಸ್ಪಂದನ ಅವ್ರನ್ನ ನಾನು ಒಂಥರ ತಾಯಿ ಥರ ನೋಡ್ತಾ ಇದ್ದೀನಿ, ಇಲ್ಲಿ ಜಾಸ್ತಿ ನಾನು ಅಷ್ಟಾಗಿ ಹೆಣ್ಮಕ್ಳ ಜೊತೆ ಬೆರ್ತದ್ದು ಇಲ್ಲ, ಇವರೊಟ್ಟಿಗೆ ಇದ್ದು ಸ್ವಲ್ಪ ನರ್ವಸ್ನೆಸ್ ಕಡಿಮೆ ಆಗಿದೆ ನನಗೆ ಅಂತೇಳಿ ಮಾಳವರು ತಿಳಿಸ್ತಾರೆ. ಇನ್ನು ಸ್ಪಂದನ ಅವರು ಹೇಳ್ತಾರೆ, ಮಾಳವರು ಬಂದಾಗ ಅವ್ರ ಭಾಷೆ ನನಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡಿಕೊಂಡು ಹಂಗೆ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಮಾಳು ನನಗೆ ಅಣ್ಣನ ತಾರೇನೆ, ನಿಜವಾಗ್ಲೂ ಅಣ್ಣನ ತಾರೇನೆ ಅಂತ ಹೇಳ್ತಾರೆ. ಬಿಗ್ ಬಾಸ್ ಬರ್ತಾರೆ. ಬಿಗ್ ಬಾಸ್ನವ್ರು ಬಂದು, ಇನ್ಮೇಲಿಂದ ನೀವು ಜಂಟಿಗಳೆಲ್ಲ ಒಂಟಿಗಳು, ಇನ್ಮೇಲಿಂದ ನಿಮ್ಮ ಒಂದು ವೈಯಕ್ತಿಕ ಆಟವನ್ನು ತುಂಬಾನೇ ಅಚ್ಚುಕಟ್ಟಾಗಿ ಆಡಬಹುದು. ಫೈನಲಿಸ್ಟ್ಗಳಾದ ಸ್ಪರ್ಧಿಗಳನ್ನು ಹೊರತುಪಡಿಸಿ ಎಲ್ಲ ಇಡೀ ಮನೆಯವರೆಲ್ಲ ಸದಸ್ಯರು ನಾಮಿನೇಟ್ ಆಗಿದ್ದೀರಿ, ನೀವು ಬೆಸ್ಟ್ನ ಕೊಡೋಕೆ ಪ್ರಯತ್ನ ಪಡಿ ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ. ಸೊ ಇದಾದ ನಂತರ ಗಿಲ್ಲಿ ಅವರು ಮತ್ತು ಕಾವ್ಯ ಅವರು ಬೇರೆ ಬೇರೆ ಕಡೆ ಕುಂತ್ಕೊಂಡು ಮಾತಾಡ್ತಿರ್ತಾರೆ. ಗಿಲ್ಲಿ ಅವರು ಒಂದು ಗ್ರೂಪಲ್ಲಿ ಕುಂತ್ಕೊಂಡಿರ್ತಾರೆ, ಕಾವ್ಯ ಅವರು ಅಶ್ವಿನಿ ಜೊತೆ ಕುಂತ್ಕೊಂಡಿರ್ತಾರೆ ಸ್ವಿಮ್ಮಿಂಗ್ ಪೂಲ್ ಹತ್ರ. ಗಿಲ್ಲಿ ಅವರು ಕಾವು 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 ಅಂತ ಕರಿತಾ ಇರ್ತಾರೆ ಆ ಕಡೆ. ಈ ಕಡೆ ಅಶ್ವಿನಿ ಅವರ ಜೊತೆ ಗಿಲ್ಲಿ ಅವ್ರ ಬಗ್ಗೆ ಗುಣಗಾನ ಮಾಡ್ತಾ ಇದ್ದಾರೆ ಕಾವ್ಯ ಅವರು. ಗಿಲ್ಲಿ ಹಂಗೆ ಹಿಂಗೆ ಅವಳು ತುಂಬ ಒಳ್ಳೆಯವನು. ಇಲ್ಲಿ ಒಂದಿಷ್ಟು ಮನೋರಂಜನೆ ಆಗಿರ್ತಕ್ಕಂಥ ಒಂದಿಷ್ಟು ಸನ್ನಿವೇಶಗಳು ನಡೀತಾವೆ ಅಂತ ಹೇಳ್ಬೋದು. ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅವ್ರು ಕಾವು ಕಾವು ಅಂತ ಕರೆದಂಗೆಲ್ಲ ಈ ಹೆಣ್ಮಗಳು ತಿರುಗಿ ನೋಡ್ತಾನೆ ಇರಲಿಲ್ಲ. ಸೊ ಒಂಥರ ಹಸನ್ಮುಖನಾಗೇ ಇತ್ತು ಅಂತ ಹೇಳ್ಬೋದು ಕಾವ್ಯ ಅವರ ಮುಖದಲ್ಲಿ. ಸೊ ಇದಾದ ನಂತರ ಬಿಗ್ ಬಾಸ್ನವ್ರು ಬಂದು, ಒಂದು ಚಟುವಟಿಕೆ ಇದೆ, ಈ ಒಂದು ಚಟುವಟಿಕೆಯಲ್ಲಿ ಒಂದು ಕೇಕ್ ಕೊಟ್ಟಿರ್ತೀನಿ, ಆ ಒಂದು ಕೇಕ್ನ ಹಿಂದೆ ನಿಂತ್ಕೋಬೇಕಾಗುತ್ತೆ ಫೈನಲಿಸ್ಟ್ ಆದಂಥ ಸ್ಪರ್ಧಿಗಳೆಲ್ಲರೂ. ಮನೆ ಸದಸ್ಯರೆಲ್ಲ ಸೇರಿಕೊಂಡು ಒಂದು ಕೇಕ್ನ ಕಟ್ ಮಾಡಿ ಯಾಕೆ ಅರ್ಹರಲ್ಲ ಫೈನಲಿಸ್ಟಿಗೆ ಹೋಗೋಕ್ಕೆ ಇವರು ಅನ್ನೋದನ್ನ ಚರ್ಚೆ ಮಾಡಿ ವಿಷಯ ತಿಳಿಸ್ತಾರೆ. ಧ್ರುವಂತವ್ರು ಬಂದು ಸ್ಪಂದನ ಅವ್ರನ್ನ ಫೈನಲಿಸ್ಟ್ ಆಗಿ ಹೋಗೋಕ್ಕೆ ಇಷ್ಟಪಡೋದಿಲ್ಲ ನಾನು ಇವ್ರನ್ನ ಅಂತೇಳಿ ತಿಳಿಸ್ತಾರೆ. ವೀಕ್ ಕಂಟೆಸ್ಟೆಂಟ್ ಇವರು, ಸುಮ್ಮನೆ ಬರೀ ಮೇಕಪ್ ಮಾಡ್ಕೊಂಡೆ ಇಲ್ಲಿವರೆಗೆ ಬಂದು ಸಿಂಪತ್ನಿ ಇಟ್ಕೊಂಡು ಇಲ್ಲಿವರೆಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ತಿಳಿಸ್ತಾರೆ. ಸ್ಪಂದನ ಅವ್ರು ಹೇಳ್ತಾರೆ, ಧ್ರುವಂತ್ ಅವರು ಕಂಟೆಸ್ಟೆಂಟ್ ಆಗಿ ಇರೋಕ್ಕೂ ಸಹ ಲಾಯಕ್ಕಿಲ್ಲ ಅಂತ ಹೇಳ್ಬಿಡ್ತಾರೆ. ಅಶ್ವಿನಿ ಅವರು ಬರ್ತಾರೆ. ಅಶ್ವಿನಿ ಅವರು ಕಾಕ್ರೋಚ್ ಸುಧೀರ್ನವ್ರನ್ನ ಹೆಸರನ್ನ ಚೂಸ್ ಮಾಡ್ತಾರೆ. ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಏನು ಅಡ್ವಾಂಟೇಜು ಏನಿತ್ತು ಅಸುರಾಧಿಪತಿ ಅನ್ನೋದು, ಅದನ್ನು ಸರಿಯಾಗಿ ನೀವು ಬಳಕೆ ಮಾಡ್ಕೊಳ್ಳಿಲ್ಲ ಅಂತ ತಿಳಿಸ್ತಾರೆ. ನೀವು ಸೇವಕರಿಗೆ 100% ನೀವು ಕೆಲಸ ಮಾಡಿದ್ದೀರಾ ಅಂತೇಳಿ ರಿಟರ್ನ್ ಉತ್ತರ ಕೌಂಟರ್ ಕೊಡ್ತಾರೆ. ಹಾಗೆಯೇ ನೀವು ಒಂದು ಗೇಮ್ನು ಸಹ ಆಡಿದ್ದು ನಾನು ನೋಡಲಿಲ್ಲ, ನೀವು ಯಾಕೆ ಇಲ್ಲಿ ಬಂದಿರೋಕ್ಕೆ ಡಿಸರ್ವ್ ಇದ್ದೀರಾ ಅಂತೇಳಿ ಒಳ್ಳೆ ಕೌಂಟರ್ ಕೊಟ್ಟರು ಅಂತ ಹೇಳ್ಬೋದು ಕಾಕ್ರೋಚ್ ಸುಧೀರ್ ಅವರು. ಕಾವ್ಯ ಅವ್ರು ಬರ್ತಾರೆ. ಇವರು ಅಶ್ವಿನಿ ಅವ್ರನ್ನ ಸೂಚ್ ಮಾಡ್ತಾರೆ. ಪ್ರೀ ಪ್ರಾಡಕ್ಟ್ ಅಂತ ಹೇಳಿದ್ರಿ ನೀವು, ಅದು ನನಗೆ ಇಷ್ಟ ಆಗಲಿಲ್ಲ, ಒಬ್ಬರ ಮನಸ್ಸನ್ನು ಹೇಗೆ ನೀವು ಜಡ್ಜ್ ಮಾಡ್ತೀರಿ, ಸೊ ಹಾಗಾಗಿ ನೀವು ಅಲ್ಲಿರೋದಕ್ಕೆ ಲಾಯಕ್ಕಿಲ್ಲ, ನಾನು ಅಲ್ಲಿರೋಕ್ಕೆ ಇಷ್ಟಪಡ್ತೀನಿ ಅಂತೇಳಿ ಕಾವ್ಯ ಅವರು ತಿಳಿಸ್ತಾರೆ ಅಶ್ವಿನಿ ಗೌಡ ಅವರಿಗೆ. ಇದಾದ ನಂತರ ಅಭಿಷೇಕ್ ಅವ್ರು ಬರ್ತಾರೆ. ಸುಧೀರ್ನ ಚೂಸ್ ಮಾಡ್ತಾರೆ. ಇವರೇನೋ ಹಳೆಯದೊಂದು ರೀಸನ್ನ ಕೊಟ್ಟು ನಾಮಿನೇಷನ್ ಮಾಡಿದ್ರಂತೆ ಸುಧೀರ್ ಅವರು. ಸೊ ಹಾಗಾಗಿ ಇವರು ಸಹ ಒಂದು ಅದೇ ಹಳೆಯ ರೀಸನ್ನ ಕೊಟ್ಟು ಅಲ್ಲಿರೋಕ್ಕೆ ಸುಧೀರ್ ಅವರು ಯೋಗ್ಯರಲ್ಲ ಅಂತ ತಿಳಿಸ್ತಾರೆ ಅಂತೆ ನಾಮಿನೇಟ್ ಮಾಡಿದ್ದಕ್ಕೋಸ್ಕರ. ಇದಕ್ಕೆ ಒಳ್ಳೆ ಕೌಂಟರ್ ಕೊಟ್ಟರು ಸುಧೀರ್ ಅವರು. ಅಲ್ಲ, ಹೆಣ್ಮಗು ಕಾವ್ಯ ಅಟ್ಲೀಸ್ಟ್ ಹೋಗಿ 4 ಮಕ್ಕಕ್ಕಾದ್ರೆ ಮಸಿ ಬಡ್ದು ಬಂತು, ನಿನ್ನ ಮುಖಕ್ಕೆ ಏನಾಗಿತ್ತಯ್ಯ, ಒಬ್ಬರಿಗಾದ್ರೂ ಹೋಗಿ ಬಡಿಯೋದಿತ್ತಲ್ಲ, ನೀನು ಬಡಿಲೇ ಇಲ್ಲ, ನಿನ್ನ ಆಟ ಏನಿತ್ತು, ಸುಮ್ಮನೆ ಬಿಲ್ಡಪ್ ಕೊಡೋದು ಮಾತ್ರ ಆಗೋಯ್ತು ನಿನ್ನ ಹಣೆಬರ, ಇದು ಇಷ್ಟೇ ಆಗೈತೆ ನಿನ್ನ ಹಣೆಬರ ಅಂತೇಳಿ ಒಳ್ಳೆ ಕೌಂಟರ್ ಕೊಟ್ಟರು ಅಂತ ಹೇಳ್ಬೋದು ಅಭಿಷೇಕ್ ಅವರಿಗೆ ಸುಧೀರ್ ಅವರು. ಮಂಜು ಭಾಷಿಣಿ ಅವರು ಬರ್ತಾರೆ. ಸುಧೀರ್ನ ಚೂಸ್ ಮಾಡ್ತಾರೆ. ವ್ಯಕ್ತಿತ್ವದ 2 ಮುಖಗಳು ನಿನ್ನಲ್ಲಿ ಇವೆ ಅಂತೇಳಿ ವಾದ ಮಾಡುತ್ತಾರೆ. ಜಾನಿ ಅವರು ಬಂದು ಸ್ಪಂದನ ಅವ್ರನ್ನ ಚೂಸ್ ಮಾಡ್ತಾರೆ. ಇವರು ಯೋಗದಿಂದ ಫೈನಲಿಸ್ಟ್ ಆಗಿ ಸೆಲೆಕ್ಷನ್ ಆಗಿದ್ದಾರೆ, ಅಲ್ಲಿ ಇರೋಕೆ ಅವ್ರಿಗೆ ಯೋಗ್ಯತೆಯೇ ಇಲ್ಲ, ಸೊ ಹಾಗಾಗಿ ನಾನು ಇವ್ರನ್ನ ಚೂಸ್ ಮಾಡ್ತಾ ಇದ್ದೀನಿ ಅಂತೇಳಿ ಜಾನಿ ಅವರು. ಸೊ ಇದಾದ ನಂತರ ಸತೀಶ್ ಅವ್ರು ಬರ್ತಾರೆ. ಸತೀಶ್ ಅವರು ಮಾಳವ್ರನ್ನ ಹೆಸರು ಚೂಸ್ ಮಾಡ್ತಾರೆ. ಇವರಿಂದ ಏನು ಎಂಟರ್ಟೈನ್ಮೆಂಟು ಇಲ್ಲ ಅಂಥೇಳಿ. ಆಮೇಲೆ ಚಂದ್ರಪ್ರಭಾ ಅವರು ಸಹಿತ ಬರ್ತಾರೆ. ಇವರಿಂದ ಸಹ ಎಂಟರ್ಟೈನ್ಮೆಂಟು ಏನೂ ಇಲ್ಲ ಅಂತೇಳಿ ಒಂದು ರೀಸನ್ ಕೊಡ್ತಾರೆ. ಇವರಿಬ್ಬರು ಸೇಮ್ ಕ್ವಶನ್ನು, ಇವರಿಬ್ಬರಿಗೂ ಸೇಮ್ ಆನ್ಸರ್ ಕೊಡ್ತಾರೆ ಮಾಳವರು. ಏನು ಅಂತಂತಂದರೆ, ನಿಮ್ಮಿಬ್ಬರ ಕಡೆಯಿಂದ ಗೇಮ್ ಆಡೋಕ್ಕೂ ಆಗಂಗಿಲ್ಲ, ನಿಮ್ಮಿಬ್ರಿಗೂ ಜೋಡಿ ಬಿಟ್ಟನಪ್ಪ ಅಂತಂದರೆ ನಾನೇ ಗೆಲ್ತೀನಿ, ಯಾರಾದರೂ ಬರ್ರಿ ನೀವು ಗೆದ್ದು ತೋರಿಸ್ತೀನಿ ಅಂತೇಳಿ ಒಂದು ಅಹಂನಿಂದ ಹೇಳಿದ್ರು ಅನಿಸುತ್ತೆ ಆ ಒಂದು ಗೇಮಲ್ಲಿ. ನೋಡಿ ಮಾಡೋರೇ, ಈ ಬಿಗ್ ಬಾಸ್ ಮನೆಯಲ್ಲಿ ಶಕ್ತಿ ಅಷ್ಟಾಗಿ ಪ್ರಯೋಜನ ಬರೋದಿಲ್ಲ, ಯಾವಾಗೋ ಬರ್ತೈತಿ. ಬಟ್ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಮೈಂಡ್ ಗೇಮ್ ಬೇಕಾಗುತ್ತೆ, ಪರ್ಸ್ನಾಲಿಟಿ ಬೇಕಾಗುತ್ತೆ, ವ್ಯಕ್ತಿತ್ವ ಬೇಕಾಗುತ್ತೆ. ನೀವು ಹೇಗೆ ಬೇರೆಯವ್ರ ಜೊತೆಗೆ ಇರ್ತೀರಿ, ಹೇಗೆ ನೀವು ನಿಮ್ಮ ನಡವಳಿಕೆ ಇರುತ್ತೆ ಅನ್ನೋದ್ರ ಮೇಲೆ ಬಿಗ್ ಬಾಸ್ ಡಿಪೆಂಡ್ ಆಗುತ್ತೆ. ಇದಾದ ನಂತರ ಮಲ್ಲಮ್ಮ ಅವ್ರು ಬರ್ತಾರೆ. ಆ್ಯಸ್ ಯೂಶುವಲ್ ಇವ್ರದ್ದು ಏನೂ ಇಲ್ಲ. ಧನುಷ್ ಅವ್ರು ಬರ್ತಾರೆ. ಧನುಷ್ ಅವ್ರು ಬಂದು ಸುಧೀರ್ನ ನಾಮಿನೇಟ್ ಮಾಡ್ತಾರೆ. ಸರಿಯಾಗಿ ಪಾತ್ರ ನಿಭಾಯಿಸಲಿಲ್ಲ, ಯಾರ ಜೊತೆನಾದ್ರೂ ಮಾತಾಡ್ಬೇಕನ್ನಪ್ಪ ಅಂತಂದ್ರೆ ಭಯ ಪಡ್ತೀರಿ ನೀವು ಅಂತ ಹೇಳ್ತಾರೆ. ಸೊ ಈ ಒಂದು ಪ್ರಶ್ನೆಗೆ ಒಳ್ಳೆ ಒಂದು ಕೌಂಟರ್ ಕೊಟ್ಟರು ಅಂತ ಹೇಳ್ಬೋದು ಸುಧೀರ್ ಅವರು. ಬರೀ ಟಾಸ್ಕ್ ಆಡಿ ಗೆದ್ದಿದ್ದಪ್ಪ ಅಂತಂದ್ರೆ ಒಲಿಂಪಿಕ್ಗೆ ಹೋಗ್ಬೋದಾಗಿತ್ತು, ಬಿಗ್ ಬಾಸ್ಗೆ ಹೇಗೆ ಬರ್ತಾ ಇದ್ವಿ ಅಲ್ವಾ, ನಾನು ಯಾರ ಜೊತೆ ಮಾತಾಡೋಕ್ಕೆ ಭಯ ಪಡೋದಿಲ್ಲ, ಅದೊಂದು ಪ್ರೀತಿ ಅಷ್ಟೇ. ರಾಶಿಕಾ ಅವರು ಸಹಿತ ಸುಧೀರ್ ಅವ್ರನ್ನ ಚೂಸ್ ಮಾಡ್ತಾರೆ. ನೀವು ಸ್ಟ್ರಾಂಗ್ ಇಲ್ಲ, ವೀಕ್ ಇದ್ದೀರಿ, ನೀವು ಬರೀ ಮಾತಾಡ್ತೀರಿ ಅಷ್ಟೇ, ಬೇರೇನೂ ಇಲ್ಲ. ಇದಕ್ಕೆ ಸಹ ಒಂದು ಒಳ್ಳೆ ಕೌಂಟರ್ ಕೊಟ್ಟರು ಅಂತ ಹೇಳ್ಬೋದು ಸುಧೀರ್ ಅವರು.
ನೀವೇನು ದಬ್ಬಾಕಿದ್ದೀರಾ? 1 ವಾರದಿಂದ ಏನು ದಬ್ಬಾಕಿದ್ದೀರಾ? 2ನೇ ವಾರದಿಂದ ಸಹ ಏನು ದಬ್ಬಾಕಿದ್ದೀರಾ? ಹಾಂ, ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ಅಲ್ಲಿ ಮಾಡಿದ್ದೀನಿ, ಇಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾರೆ ರಾಶಿಕ್ ಅವರು. ಅದಕ್ಕೋಸ್ಕರ ನೀವು ಜೈಲಿಗೆ ಹೋಗಿದ್ದು ಅಲ್ವಾ ಅಂತ ಹೇಳ್ತಾರೆ ಸುಧೀರ್ ಅವರು. ನಿಮಗೆ ಪವರ್ ಇದ್ದರೂ ಸಹ ನೀವು ಏನು ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತಾರೆ ರಾಶಿಕ್ ಅವರು. ಸಪೋಸ್ ನಿನಗೇನಾದ್ರು ಈ ಒಂದು ಪಾತ್ರ ಬಂದಿದ್ದಪ್ಪ ಅಂದರೆ ನೀನೇನು ಉಲ್ಟಾ ಪಲ್ಟಾ ಮಾಡಿಬಿಡ್ತಿದ್ಯಾ, ನೀನು ಇದನ್ನೇ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ರಕ್ಷಿತಾ ಅವ್ರು ಬರ್ತಾರೆ. ರಕ್ಷಿತಾ ಅವ್ರು ಬಂದು ಮಾಳವ್ರನ್ನ ಚೂಸ್ ಮಾಡ್ತಾರೆ. EMI ಹೇಳಿದ್ದು ಆಯಪ್ಪಗೆ ಅರ್ಥ ಆಗ್ತಾ ಇಲ್ಲ, ಆಯಪ್ಪ ಹೇಳಿದ್ದು EMIಗೆ ಅರ್ಥ ಆಗ್ತಾ ಇಲ್ಲ. ಅದು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರ ನಡುವೆ ನಡೀತಕ್ಕಂಥ ಲಾಸ್ಟ್ ಒಂದು ಫೈನಲಿಸ್ಟು ಗಿಲ್ಲಿಯವರ ವಾದ, ಈ ಕಡೆ ಅಶ್ವಿನಿ ಅವರು ಸಹಿತ ವಾದ. ಆ ಮೈಕ್ ಸರಿಯಾಗಿ ಧರಿಸ್ಕೊಳ್ಳೋದಿಲ್ಲ, ಹಂಗೆ ಹಿಂಗೆ ಅಂತೇಳಿ ಮೊದಲಾಗಿ ಇವ್ರೊಂದು ಕಾನ್ವರ್ಸೇಷನ್ ಹೆಂಗಿತ್ತು ಅಂತಂದರೆ ಒಂದು ಥರ ಕಾಮಿಡಿ ಥರ ಇತ್ತು. ಬರ್ತಾ 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 ಇಬ್ಬರು ಸೀರಿಯಸ್ ಆಗಿ ಹೋಗ್ಬಿಟ್ರು. ದಿನ ಎಷ್ಟು ರಪ ಹೋಗ್ತಿದೆ ಗೊತ್ತುಂಟಾ? ಸೊ ಲವ್ ಯುವರ್ ಲವ್ಡ್ ಒನ್ಸ್. ಯಾರಿಗೆ ಯಾರೋ ನಿಮಗೆ ಇಷ್ಟಪಡ್ತಾರೆ. ಡೋಂಟ್ ಫೋರ್ಸ್ ಸಮ್ ಒನ್ ಟು ಲವ್ ಯು, ಲವ್ ದೆಮ್ ಹೂ ರಿಯಾಲಿಟಿ ಡಸ್ ಯು. ಯಾರಿಗೂ ಫೋರ್ಸ್ ಮಾಡಬೇಡಿ. ಓ ಪ್ಲೀಸ್ ಲವ್ ಮೀ, ಓ ಪ್ಲೀಸ್ ಲವ್ ಮೀ, ಓ ಪ್ಲೀಸ್ ಲವ್ ಮೀ. ಯಾರು ನಿಮಗೆ ಲವ್ ಮಾಡ್ತಾರೋ ಅವರಿಗೆ ನೀವು ಲವ್ ಮಾಡಿ. ಟುಡೇ ಮೋರಲ್ ಆಫ್ ದ ಸ್ಟೋರಿ ದಿಸ್ ಈಸ್ ಓಕೆ ಗೈಸ್. ನಾನು ಬರ್ತೀನಿ. ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್. ಇವಾಗ 17ನೇ ಒಂದು ಎಪಿಸೋಡ್ಗೆ ಬರೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನ ತಿಳ್ಕೊಂಬರೋಣ. ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಒಂದು ಸೆಟಪ್ ಮಾಡಿರ್ತಾರೆ ಬಿಗ್ ಬಾಸ್ ತಂಡದವರು ಗೇಮ್ ಆಡೋಕ್ಕೆ ಅಂತೇಳಿ. ಆ ಒಂದು ಗೇಮ್ನ ಯಾವ ರೀತಿ ಆಡಬೇಕು, ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ಧನುಷ್ ಅವರು ತುಂಬಾ ಸವಿಸ್ತರವಾಗಿ ಉಳಿದ ಕಂಟೆಸ್ಟೆಂಟ್ಗಳಿಗೆ ಹೇಳ್ತಾ ಇದ್ದಾರೆ. ಸೊ ಇದಾದ ನಂತರ ಅಭಿಷೇಕ್ ಅವರು ಧ್ರುವಂತ್ ಅವರಿಗೆ ಕೇಳ್ತಾರೆ, ಯಾಕೆ ಸ್ಪಂದನ್ ಅವರೊಟ್ಟಿಗೆ ಆ ರೀತಿ ಸ್ವಲ್ಪ ಕೋಪ ಮಾಡ್ಕೊಂಡು ಯಾಕೆ ರೇಗಾಡಿದ್ರಿ ಅಂತ ಕೇಳ್ತಾರೆ. ಧ್ರುವಂತ್ ಅವ್ರು ಹೇಳ್ತಾರೆ, ನನಗೆ ಸಿಂಪತಿ ಕಾರ್ಡ್ ಅಂತಂದರೆ ಆಗಿ ಬರೋದಿಲ್ಲ ನಮ್ಮ ಮೊದಲೇಂದಾಗಿ, ಅದರಲ್ಲಿ ಬಂದ್ಬಿಟ್ಟು ನನಗೆ ತಂದು ಸಿಂಪತಿ ಕಾರ್ಡ್ ಪ್ಲೇ ಮಾಡಿ ಆಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಟ್ ನನಗೆ ಉರಿಯೋದಿಲ್ವಾ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸಿಂಪತಿ ಕಾರ್ಡ್ನ ಉಪಯೋಗಿಸ್ಕೊಂಡು ಬಂದಿರೋದೇ ಅವರು, ನನಗೆ ಹೇಳಕ್ಕೆ ಬಂದಾಳೆ ಇಲ್ಲಿ ಅಂತೇಳಿ ಹೇಳ್ತಾರೆ ಧ್ರುವಂತ್ ಅವರು. ಬಿಗ್ ಬಾಸ್ನವ್ರು ಬಂದು ನಾಮಿನೇಷನ್ ಆದ ಸ್ಪರ್ಧೆಗಳು ಮನೆಯಲ್ಲಿ ಉಳ್ಕೋಬೇಕಂತಂದ್ರೆ ನಾವು ಒಂದು ಗೇಮ್ ಕೊಡ್ತೀನಿ, ಆ ಒಂದು ಗೇಮಲ್ಲಿ ಆಡಿ ಗೆದ್ದು ನಾಮಿನೇಷನ್ ಪಾರಾಗ್ಬೋದು ಅಂತೇಳಿ ವಾಯ್ಸ್ ಬರ್ತೈತಿ. ಹಾಗೇನೆ ಈ ವಾರ ಕೊನೆಗೆ ಯಾರು ಆಟದಿಂದ ಆಡಿ ಗೆದ್ದು ಈ ವಾರ ಕೊನೆಗೆ ಉಳಿತಾರೋ ಅವರು ಫೈನಲಿಸ್ಟ್ ಆಗಿ ಆಯ್ಕೆ ಆಗುತ್ತೀರಿ ಅಂತೇಳಿ ಹೇಳ್ತಾರೆ. ಸೊ ಇದಾದ ನಂತರ ಮಾಳು ಮತ್ತು ಸ್ಪಂದನ ಅವರಿಗೆ ಒಂದು ವಿಶೇಷ ಅಧಿಕಾರ ಕೊಡ್ತೈತಿ. ನಿಮಗೆ ಇಷ್ಟವಾದ ಸ್ಪರ್ಧೆಗಳನ್ನು ನೀವು ಹೊರಗಡೆ ತಳ್ಬೋದು, ಗೇಮ್ನಿಂದ ಆಚೆ ಹಾಕ್ಬೋದು. ನಿಮ್ಮ ಇಷ್ಟದ ಸ್ಪರ್ಧೆಗಳು ಯಾರು ಅಂತ ಕೇಳ್ತಾರೆ. ಸ್ಪಂದನ ಅವರು ಧ್ರುವಂತ್ ಅವ್ರನ್ನ ಚೂಸ್ ಮಾಡ್ತಾರೆ. ತಮ್ಮ ಒಂದು ಆಟನ ಬಿಟ್ಕೊಡ್ತಾರೆ. ಸೊ ಇಲ್ಲಿ ಸಹ ತಮ್ಮ ಒಂದು ಆಟನ ಬಿಟ್ಕೊಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ, ಹಾಗಾಗಿ ನಾನು ಇವ್ರನ್ನ ಬ್ಲಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಸ್ಪಂದನ ಅವರು. ಮಾಳವರು ಸತೀಶ್ ಅವ್ರನ್ನ ತಗೊಂತಾರೆ. ಸತೀಶ್ ಅವರಲ್ಲಿ ಏನೂ ಕಂಡು ಬರ್ತಾ ಇಲ್ಲ. ಸೊ ಇದಾದ ನಂತರ ಹಗ್ಗದ ಬಲಿ ಅಂತೇಳಿ ಒಂದು ಗೇಮ್ ಆರಂಭವಾಗುತ್ತೆ. ಈ ಒಂದು ಗೇಮಲ್ಲಿ ಹಗ್ಗದೊಳಗೆ ನುಗ್ಗಿ ಒಂದು ಬಾಲ್ ಇಟ್ಟಿರ್ತಾರೆ. ಆ ಒಂದು ಬಾಲ್ನ ತಗೊಂಬಂದು ಕಾಯಿಸಿ ಒಂದು ಫೋಟೋ ಇರ್ತೈತಿ. ಆ ಒಂದು ಫೋಟೋದಲ್ಲಿ ಒಂದು ಬಾಕ್ಸ್ ಇರ್ತೈತಿ. ಆ ಬಾಕ್ಸ್ ಒಳಗೆ ಯಾರು ನಿಮಗೆ ಉಳಿಬೇಕು, ಮುಂದುವರಿಯಬೇಕು ಗೇಮಲ್ಲಿ ಅನ್ನೋದನ್ನ ಕುರಿತು ಆ ಫೋಟೋದಲ್ಲಿ ಇಟ್ಟಪ್ಪ ಅಂದರೆ ಅವರು ಉಳಿತಾರೆ, ಸೇವ್ ಆಗ್ತಾರೆ. ಸೊ ಹಾಗಾಗಿ ನೀವು ಯಾರನ್ನ ಉಳಿಸೋಕ್ಕೆ ಇಷ್ಟಪಡ್ತೀರೋ ಅವರು ಬಾಕ್ಸ್ ಒಳಗೆ ನೀವು ಚೆಂಡನ್ನು ಹಾಕಬಹುದು ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು. ಹಾಗೆಯೇ ನೀವು ಒಪ್ಪಂದ ಸಹಿತ ಮಾಡ್ಕೋಬೋದು ಅಂತೇಳಿ ಬಿಗ್ ಬಾಸ್ನವರು ತಿಳಿಸ್ತಾರೆ. ತಂಡಗಳ ವಿಚಾರಕ್ಕೆ ಬರೋದಾದರೆ ಯಾರ್ಯಾರು ತಂಡಗಳಾಗಿ ವಿಂಗಡಣೆ ಆದರು ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಬಾಯ್ಸ್ ಒಂದು ಗ್ರೂಪ್ ಆದರೆ ಗರ್ಲ್ಸ್ ಒಂದು ಗ್ರೂಪ್ ಆಗ್ತೈತಿ. ಗರ್ಲ್ಸ್ ಗ್ರೂಪ್ನ ಎ ಅಂತ ಕರೆಯೋಣ, ಬಾಯ್ಸ್ ಗ್ರೂಪ್ನ ಬಿ ಅಂತ ಕರೆಯೋಣ. ಇನ್ನೊಂದು ಗ್ರೂಪ್ ಇದೆ, ಅದು ಸಿ ಅಂತ ಕರೆಯೋಣ. ಈ ಬೇಡ ಹೇಳೋದು, ಇನ್ನೊಂದು ಸ್ವಲ್ಪ ತಡೆದು ಹೇಳ್ತೀನಿ. ಗ್ರೂಪ್ ಎ ಅಲ್ಲಿ ಅಶ್ವಿನಿ, ಜಾನ್ವಿ, ಕಾವ್ಯ, ಕಾರ್ತಿಕ, ಮಂಜು ಅವರು. ಎ ತಂಡದ ಒಂದು ಗ್ರೂಪಲ್ಲಿ ಈ ಸದಸ್ಯರು ಇರುತ್ತಾರೆ. ಇನ್ನು ಬಿ ಗ್ರೂಪಲ್ಲಿ ಗಿಲ್ಲಿ, ಚಂದ್ರಪ್ರಭಾ, ಅಭಿಷೇಕ, ಧನುಷ ಇವ್ರು 4 ಜನ ಇದ್ದಾರೆ. ಇನ್ನೊಬ್ಬರು ಬಾಕಿ ಬೇಕಾಗಿದೆ ಈ ಒಂದು ತಂಡಕ್ಕೆ. ಸೊ ಇವರು ಕಾವ್ಯ ಅವ್ರನ್ನ ಅಪ್ರೋಚ್ ಮಾಡ್ತಾರೆ, ನಮ್ಮ ತಂಡಕ್ಕೆ ಬಾ ಅಂತೇಳಿ ಅಭಿಷೇಕ್ ಅವ್ರ ಕಡೆಯಿಂದ. ಸೊ ಕಾವ್ಯ ಅವರು ಏನು ಮಾಡ್ತಾರೆ, ಬಾಯ್ಸ್ ಗ್ರೂಪಿಗೆ ಆ್ಯಡ್ ಆಗ್ತಾಳೆ. ಜಾನ್ವಿ ಅವರು ಸಹಿತ ಸ್ವಾಪ್ ಆಗ್ತಾರೆ. ಯಾವ ತಂಡಕ್ಕೆ ಅನ್ನೋದಾದರೆ ಸಿ ತಂಡಕ್ಕೆ. ಸಿ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಸಿ ತಂಡದಲ್ಲಿ ಮಲ್ಲಮ್ಮ, ರಕ್ಷಿತಾ ಹಾಗೂ ಈ ಆ್ಯಡ್ ಆಗಿರ್ತಕ್ಕಂಥವ್ರು ಜಾನ್ವಿ ಅವರು. ಇವ್ರು 3 ಸಿ ತಂಡದಲ್ಲಿ ಗ್ರೂಪ್ ಆಗಿದ್ದಾರೆ. ಸೊ ಇಲ್ಲಿ ಉಳಿದಿರ್ತಕ್ಕಂಥವ್ರು ಎ ತಂಡದಲ್ಲಿ ಉಳಿದಿರ್ತಕ್ಕಂಥವ್ರು ಯಾರ್ಯಾರು ಅನ್ನೋದಾದರೆ ಅಶ್ವಿನಿ, ರಾಸಿಕಾ, ಮಂಜು, ಭಾಷಿಣಿ ಇವ್ರು 3 ಉಳ್ಕೊತಾರೆ. ಬಟ್ ಇವ್ರು ಸ್ವಾಪ್ ಆಗಿದ್ದು ಇವ್ರಿಗೆ ಗೊತ್ತಿಲ್ಲ. ಜಾನ್ವಿ ಮತ್ತು ಕಾವ್ಯ ಅವರು ಸ್ವಾಪ್ ಆಗಿದ್ದು ಇವ್ರಿಗೆ ಗೊತ್ತಿಲ್ಲ, ಅಶ್ವಿನಿ ಅವರಿಗೆ ಮತ್ತು ಈ ತಂಡದವರಿಗೆ ಗೊತ್ತಿಲ್ಲ. ಸೊ ಇವ್ರು ಏನು ಡಿಸೈಡ್ ಮಾಡ್ಕೊಳ್ತಾರೆ, ನಾವು ಅಡ್ಜಸ್ಟ್ ಮಾಡಿಕೊಂಡು ನಮಗೆ ನಾವು ಚೆಂಡುಗಳನ್ನು ಇಟ್ಕೊಳ್ಳೋಣ, ಲಾಸ್ಟಲ್ಲಿ ಯಾರೇ ಬಂದರೂ ಅವರಿಗೆ ಬಾಲ್ನ ಇಡುವಂತಿಲ್ಲ ಅಂತೇಳಿ ಒಪ್ಪಂದ ಮಾಡ್ಕೊತಾರೆ. ಅಂದರೆ ರೂಲ್ಸ್ ಇರ್ತೈತಿ ಇದು ಒಂದು. ಸೊ ಎ ತಂಡದ ಪರವಾಗಿ ಮತ್ತು ಬಿ ತಂಡದ ಪರವಾಗಿ ಮತ್ತು ಹಾಗೆಯೇ ಸಿ ತಂಡದ ಪರವಾಗಿ ಈ ಒಂದು ರೂಲ್ಸ್ ಅನ್ವಯ ಆಗುತ್ತೆ. ಅಂದರೆ ಕೊನೆಗೆ ಯಾರು ಬರ್ತಾರೋ ಅವರಿಗೆ ಈ ಒಂದು ಬಾಲ್ ಸಿಗೋದಿಲ್ಲ. ಕನ್ಫರ್ಮಾ? ಇನ್ಕ್ಲೂಡಿಂಗ್ ಕಾವ್ಯನು ಸೇರಿಸಿ ಅಶ್ವಿನಿ, ಮಂಜುಳಾ ಹಾಗೂ ರಾಶಿಕ್ ಅವರು 3 ಕುಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕಾವ್ಯ ಅವ್ರು ಏನು ಮಾಡ್ತಾರೆ, ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ, ಹೋಗಿ ನನ್ನನ್ನು ನಿಮ್ಮ ಟೀಮಲ್ಲಿ ಕನ್ಸಿಡರ್ ಮಾಡ್ಕೊಳ್ಳಿ ಅಂತೇಳಿ ಹೇಳಿ ಹೋಗ್ಬಿಡ್ತಾರೆ. ಸೊ ಈ ಒಂದು ವಾಕ್ಯನ ಕೇಳಿಸ್ಕೊಂಡಿಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲೇ ಇದ್ದರು ಅವರು ರಾಶಿಕಾ, ಅಶ್ವಿನಿ, ಮಂಜುಳವರು.
ಇಲ್ಲಿ ಅವರಿಗೆ ಕನ್ಫರ್ಮ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಕಾವ್ಯ ಅವರು ಬಾಯ್ಸ್ ತಂಡಕ್ಕೆ ಸೇರ್ಕೊಂಡಿದ್ದಾರೆ ಅಂತೇಳಿ. ಇವರಿನ್ನೂ ಕಾವ್ಯ ಅವರು ನಮ್ಮ ತಂಡದಲ್ಲಿದ್ದಾರೆ ಅನ್ನೋ ಗುಂಗಲ್ಲೇ ಇದ್ದಾರೆ. ಸೊ ಮೊದಲೇ ಒಂದು ಆಟ ಆರಂಭವಾಗುತ್ತೆ. ಈ ಒಂದು ಗೇಮಲ್ಲಿ ಕೊನೆಗೆ ಬಂದಿದ್ದಾರು ಮಂಜು ಭಾಷಿಣಿಯವರು. ತಂಡಗಳ ಒಪ್ಪಂದದ ಪ್ರಕಾರ ಯಾರ್ಯಾರು ಸೇವ್ ಮಾಡಬೇಕು ಅವರವರು ಸೇವ್ ಮಾಡಿಕೊಂಡ್ರು. ಇಲ್ಲಿ ತಪ್ಪಾಗಿದ್ದು ಎ ತಂಡದಲ್ಲಿ, ಅಂದರೆ ಗರ್ಲ್ಸ್ ತಂಡದಲ್ಲಿ ತಪ್ಪಾಗುತ್ತೆ. ಎ ತಂಡದಲ್ಲಿ ಯಾರ್ಯಾರಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ ಅಶ್ವಿನಿ, ರಾಸಿಕಾ, ಮಂಜು ಅವರು ಮಾತ್ರ ಉಳ್ಕೊಂಡಿದ್ದಾರೆ. ಇನ್ನು ಉಳಿದಿರ್ತಕ್ಕಂಥ ಕಾವ್ಯ ಮತ್ತು ಜಾನ್ವಿ ಅವರು ಆ ಕಡೆ ತಂಡಕ್ಕೆ ಸ್ವಾಪ್ ಆಗಿದ್ದಾರೆ. ಇವ್ರು ಮೂವರು ಯಾರ್ಯಾರಿಗೆ ಆಗ್ಬೇಕು ಇವಾಗ? ಅಶ್ವಿನಿ ತನ್ನ ಮಾತಿನ ಪ್ರಕಾರ ರಾಸಿಕಾ ಅವರಿಗೆ ಆಗ್ತಾರೆ. ಸೊ ರಾಶಿಕಾ ಇಲ್ಲಿ ತಪ್ಪು ಮಾಡಿಕೊಂಡ್ರು. ಲಾಸ್ಟಿಗೆ ಬಂದಿದ್ದಾರು ಮಂಜು ಭಾಷಿಣಿಯವರು. ಲಾಸ್ಟಿಗೆ ಅವ್ರಿಗೆ ಹಾಕಂಗಿಲ್ಲ ಅನ್ನೋ ಒಂದು ವಿಚಾರ ನಡೆದಿತ್ತು. ಬಟ್ ಅವ್ರು ಏನು ಮಾಡ್ತಾರೆ, ರಾಸಿಕಾ ಅವರು ಮಂಜು ಭಾಷಿಣಿಯವರಿಗೆ ಹಾಕ್ತಾರೆ ಚೆಂಡನ್ನು. ಅಶ್ವಿನಿಗೆ ಯಾರು ಚೆಂಡನ್ನು ಹಾಕೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಈ ಒಂದು ತಂಡದಿಂದ, ಅಂದರೆ ಈ ಒಂದು ಆಟದಿಂದ ಹೊರಗುಳಿಯತಕ್ಕಂಥ ವ್ಯಕ್ತಿ ಅಶ್ವಿನಿ. ಇದರಿಂದ ಅಶ್ವಿನಿಯವರು ತುಂಬಾ ಕಾವ್ಯ ಅವ್ರ ಮೇಲೆ ಕೋಪ ಮಾಡಿಕೊಂಡು ಹಂಗೆ ಅಂತೇಳಿ ಸ್ವಲ್ಪ ಬೈದಾಡ್ಕೊಂಡು ಓಡಾಡ್ತಿರ್ತಾರೆ. ಆ್ಯಕ್ಚುಲಿ ಇಲ್ಲಿ ಮೋಸ ಮಾಡಿದ್ದು ರಾಸಿಕಾ ಅವರು. ಅದು ಯಾಕೆ ಮಂಜು ಭಾಷಿಣಿಯವರಿಗೆ ಓಟ್ ಹಾಕಿದ್ರು ಹಂಗೆ ಗೊತ್ತಾಗಲಿಲ್ಲ. ಅಶ್ವಿನಿಯವರು ರಾಸಿಕಾ ಅವ್ರು ಹಾಕಿದ್ದಾರೆ ತಾನೇ, ಇವರು ಅವ್ರಿಗೆ ಹಾಕಿಬಿಟ್ಟಿದ್ರೆ ಆಗೋಗಿರೋದು. ಈ ಮಾತು ತಂಟೆ ತಕರಾರೆಲ್ಲ ಬರ್ತಾ ಇಲ್ಲಲ್ಲ. ಹೆಂಗಿದ್ರು ಕೊನೆಗೆ ಬಂದಿರತಕ್ಕಂಥವ್ರು ಮಂಜು ಭಾಷಿಣಿಯವರು ಸುಮ್ಮನೆ ಆಗಿಬಿಡೋರು. ಸುಮ್ಮನೆ ಇರಲಾರ್ದೆ ಇರೋ ಬಿಟ್ಕೊಂಡ್ರು ಇವರು. ಎರಡನೇ ಹಂತದ ಒಂದು ಗೇಮ್ ಆರಂಭವಾಗುತ್ತೆ. ಇಲ್ಲಿ ರಕ್ಷಿತ್ ಅವರು ತುಂಬಾ ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ಕೊನೆಗೆ ಬರ್ತಕ್ಕಂಥವ್ರು ಮಲ್ಲಮ್ಮ ಮತ್ತು ಮಂಜು ಭಾಷಿಣಿಯವರು ಸಹ ಕೊನೆಗೆ ಬಂದು ಈ ಒಂದು ಆಟದಿಂದ ಹೊರಗುಳಿಯುತ್ತಾರೆ. ಎರಡನೇ ಹಂತದ ಒಂದು ಗೇಮಲ್ಲಿ ಯಾರು ಸೇವ್ ಮಾಡಿಕೊಂಡ್ರು ಅನ್ನೋ ವಿಚಾರಕ್ಕೆ ಬರೋದಾದರೆ ನನಗೆ ನೀನು, ನಿನಗೆ ನಾನು, ನನಗೆ ನೀನು, ನಿನಗೆ ನಾನು. ಸೊ ಬಿಗ್ ಬಾಸ್ನವರು ತಲೆ ಕೆಟ್ಟೋಗ್ಬಿಡುತ್ತೆ. ಏನು ಮಾಡೋಣ, ಹಿಂಗೆ ಬಿಟ್ನಪ್ಪ ಅಂದ್ರೆ ಹಿಂಗೆ ಆಗಿಬಿಡ್ತಾರೆ ಇವರು. ಏನಾದರೂ ಒಂದು ಟ್ವಿಸ್ಟ್ ಕೊಡಂತಡಿ ಅಂತೇಳಿ ಉಳಿದಿರ್ತಕ್ಕಂಥ 8 ಜನ ಸ್ಪರ್ಧಿಗಳಲ್ಲಿ 5 ಬಾಲ್ಗಳು ಉಳಿಸ್ತಾರೆ. ನೀವು ಏನು ಮಾಡಿದ್ರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ 5 ಚೆಂಡುಗಳಿದ್ದಾವೆ. 8 ಮಂದಿ ಸ್ಪರ್ಧಿಗಳಿದ್ದೀರಿ. ಹೊಡೆದಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ಒಂದು ಬಾಕ್ಸಲ್ಲಿ ನೀವು ಗೆದ್ದು ತೋರಿಸ್ಬೇಕು. ಸೊ ಈ ಒಂದು ಗೇಮಲ್ಲಿ ಏನೋ ಕಷ್ಟಪಟ್ಟು ರಕ್ಷಿತ್ ಅವರು ತುಂಬಾ ಕಷ್ಟಪಟ್ಟು ಒಂದು ಬಾಲ್ನ ತಗೊಂಬಂದ್ಕಾಯಿಸಿ ಒಂದು ಬಲೆಯ ಒಳಗಿಂದ ಇನ್ನೇನು ಹೊರಗಡೆ ತೆಗಿಬೇಕು, ಹೊರಗಡೆ ಬರಬೇಕು ಅನ್ನೋ ಅಷ್ಟರಲ್ಲಿ ಚಂದ್ರಪ್ರಭ ಅವ್ರು ಗಂಟು ಬಿದ್ದುಬಿಡ್ತಾರೆ ಆಕೆಗೆ. ಸೊ ಚಂದ್ರಪ್ರಭ ಅವ್ರು ಹೆಂಗೋ ಕಷ್ಟಪಟ್ಟು ಕಿತ್ಕೊಂಡು ಅವ್ರ ಕಡೆಯಿಂದ ಕಿತ್ಕೊಂಡು ಇನ್ನೇನು ಹೊರಗಡೆ ಹೋಗಬೇಕು ಅನ್ನೋ ಅಷ್ಟರಲ್ಲಿ ಕಾವ್ಯ ಅವ್ರು ಕಿತ್ಕೊಂಡ್ಬಿಡ್ತಾರೆ. ಕೊನೆಗೆ ಒಂದು ಬಾಲ್ ಉಳಿಯುತ್ತೆ. ಆ ಒಂದು ಬಾಲಿಗೆ ಹೆವಿ ಕಾಂಪಿಟೇಷನ್ ನಡೆಯುತ್ತೆ. ಚಂದ್ರಪ್ರಭಾ, ಜಾನ್ವಿ, ರಕ್ಷಿತಾ, ಗಿಲ್ಲಿ ಇವ 5 ಜನರ ನಡುವೆ ಹೆವಿ ಕಾಂಪಿಟೇಷನ್ ನಡೆಯುತ್ತೆ. ಕೊನೆಗೂ ಗಿಲ್ಲಿಯವರು ಚಂದ್ರಪ್ರಭಾ ಅವ್ರನ್ನ ಮನವೊಲಿಸಿ ಅವರಿಬ್ಬರನ್ನ ದೂರ ತಳ್ಳಿ ಬಾಲ್ನ ತಗೊಂಬಂದು ಕಸಿ ಗೆಲ್ತಾರೆ. ಸೊ ಈ ಒಂದು ಗೇಮಲ್ಲಿ ಚಂದ್ರಪ್ರಭಾ, ಜಾನ್ವಿ, ರಕ್ಷಿತಾ ಮೂವರು ಹೊರಗುಳಿತಾರೆ. ಸೊ ಇದಾದ ನಂತರ ನಿಲುವಿನ ಭಾರ ಅಂತೇಳಿ ಇನ್ನೊಂದು ಗೇಮ್ ಆರಂಭವಾಗುತ್ತೆ. ಫೈನಲಿಸ್ಟ್ ಆಗಿರ್ತಕ್ಕಂಥ ಸೆಲೆಕ್ಟ್ ಆದಂಥ ಸ್ಪರ್ಧಿಗಳಿಗೋಸ್ಕರ ಕೈಗಳಿಂದ ಭಾರ ಹೊರಬೇಕು. ಇದನ್ನ ಚೂಸ್ ಮಾಡ್ತಕ್ಕಂಥವ್ರು ಭಾರ ಎಷ್ಟು ಹೊರಬೇಕೋ ಅವರು ಅನ್ನೋದನ್ನ ಚೂಸ್ ಮಾಡ್ತಕ್ಕಂಥವ್ರು ಫೈನಲಿಸ್ಟಿಗೆ ಸೆಲೆಕ್ಟ್ ಆದ ಸ್ಪರ್ಧಿಗಳು. ಗಿಲ್ಲಿಗೆ 5 kg ಕೊಡ್ತಾರೆ, ಧನುಗೆ 10 kg, ಅಭಿಷೇಕ್ಗೆ 7.5 kg ಕೊಡ್ತಾರೆ, ಅಭಿಷೇಕ್ಗೆ, ಕಾವ್ಯಗೆ 2.5 kg ಕೊಡ್ತಾರೆ. ಗೇಮ್ ಅಂತೂ ನೋಡೋಕ್ಕೆ ತುಂಬಾ ಸಖತ್ತಾಗಿತ್ತು. ತುಂಬಾ ಎಫರ್ಟ್ ಆಗಿ ಗೇಮ್ ಮಾಡಿದ್ರು ಅಂತ ಹೇಳ್ಬೋದು ಸ್ಪರ್ಧಿಗಳು. ಫೈನಲಿಸ್ಟ್ಗಳಾಗಿರ್ತಕ್ಕಂಥ ಸ್ಪರ್ಧಿಗಳು ಕಾಲಕ್ರಮೇಣ ಆ ಒಂದು ಭಾರವನ್ನು ಹೆಚ್ಚು ಕಮ್ಮಿ ಮಾಡುವ ಒಂದು ಅಧಿಕಾರ ಅವ್ರ ಕೈಯಲ್ಲಿ ಇರ್ತೈತಿ. ಸೊ ಹಾಗಾಗಿ ಬಜಾರಾದಾಗ ಅವರು ಹೆಚ್ಚು ಕಮ್ಮಿ ಮಾಡ್ತಾ ಇರ್ತಾರೆ. ಫೈನಲಿಸ್ಟ್ಗಳಾಗಿರ್ತಕ್ಕಂಥ ಸ್ಪರ್ಧಿಗಳು ಒಂದು ಸ್ಟ್ರಾಟಜಿ ಮಾಡಿಕೊಂಡ್ರು. ಸ್ಟ್ರಾಂಗ್ ಇರ್ತಕ್ಕಂಥ ಸ್ಪರ್ಧಿಗಳನ್ನು ಇಲ್ಲಿ ಹೊರಗಡೆ ತಳ್ಳಿಬಿಡೋಣ, ಇವರು ನಮಗೆ ತೊಂದರೆ ಕೊಡ್ಬೋದು. ಸೊ ಹಾಗಾಗಿ ಅಂತೇಳಿ ಹೇಳ್ತಾರೆ. ಧನುಷ್ನ ಮತ್ತು ಅಭಿಷೇಕನ್ನು ಈ ಒಂದು ಆಟದಿಂದ ಹೊರಗಡೆ ತಳ್ಳುತ್ತಾರೆ. ಕೊನೆಗೆ ಉಳಿದದ್ದು ಕಾವ್ಯ, ರಾಸಿಕಾ ಹಾಗೂ ಗಿಲ್ಲಿಯವರು ಮಾತ್ರ ಮುನ್ನಡೆ ಸಾಧಿಸ್ತಾ ಇದ್ದಾರೆ. ಗೆಲುವು ಇನ್ನೂ ನಿಗೂಢವಾಗಿದೆ. ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.